ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಹಿಸುತೆಯವರ ಹೃದಯ ರಾಗ ಭಾಗ 15ಕ್ಕೆ ಸುಸ್ವಾಗತ. ಚಂದ್ರಮೋಹನ್ ಇಂದು ವಿರಹಿಯಾಗಿ ಜೀವನವನ್ನು ಕಳೆಯುತ್ತಿದ್ದ. ಮಗುಗೆ ಹಾಲು ಕುಡಿಸಿ ಎತ್ತಿ ತೊಟ್ಟಿಲಿನಲ್ಲಿ ಹಾಕಿದಳು. 3 ತಿಂಗಳು ಬಾಬು ಮೈಕೈ ತುಂಬಿಕೊಂಡು ದುಂಡಾಗಿದ್ದ. ಎಲ್ಲ ತಂದೆಯ ಪಡಿ ಹೆಚ್ಚು. ಚಂದ್ರಮೋಹನ್ ಸುರದ್ರೂಪ ಅವನಲ್ಲಿ ತುಂಬಿ ಹರಿಯುತ್ತಿತ್ತು. ಪ್ರಭು ಮಗುವನ್ನು ದಿಟ್ಟಿಸಿ ನೋಡಿದಳು. ಎಳೆಯ ಮಗುವಿಗೆ ನಿಷ್ಕಲ್ಮಶವಾದ ಅಪರೂಪದ ಕಳೆ ದೈವದತ್ತ ಕೊಡುಗೆ. ಮೃದುವಾಗಿ ಮುತ್ತಿಟ್ಟು ಹೊರಗೆ ಬಂದಳು. ಲಕ್ಷ್ಮೀಪತಿಗಳು ಕಾಯಿ ತುರಿಯುತ್ತಾ ಅಡಿಗೆ ಮನೆಯಲ್ಲಿ ಕುಳಿತಿದ್ದರು. ಸ್ಟವ್ ಮೇಲೆ ಹುಳಿ ಕುತ ಕುದಿಯುತ್ತಿತ್ತು. ಅವರ ಮನದ ಆಂದೋಲನವೂ ಹಾಗೆಯೇ ಕುದಿಯುತ್ತಿತ್ತು. ಮಾವ, ನೀವು ಹೇಳಿ ಎಂದು ಅವರ ಮುಂದಿದ್ದ ಇಳಿಗೆ ಮಣೆ ಕಾಯಿ ಹೋಳನ್ನು ಕಿತ್ತುಕೊಂಡಳು. ಪ್ರಭಾ, ನೀನು ಯಾಕೆ ಸುಮ್ಮನೆ ಓಡಾಡ್ತೀಯಾ? ಇನ್ನೂ ನಿನ್ನ ಬಾಣಂತನ ಮುಗಿದೇ ಇಲ್ಲ. ಏನೋ ನೆನೆಸಿಕೊಂಡು ನಿಟ್ಟಿಸಿ ಬಿಟ್ಟರು. ಲಕ್ಷ್ಮೀಪತಿಗಳು ಪ್ರಬಾಳ ಆರೈಕೆ ಕಡೆ ವಿಶೇಷ ಗಮನ ಕೊಡುತ್ತಿದ್ದರು. ಅವಳು ಕಾಲು ಚೀಲ ಇಲ್ಲದೆ ಮಂಚದಿಂದ ಇಳಿಯಲು ಬಿಡುತ್ತಿರಲಿಲ್ಲ. ಯಾವೊಂದು ಯೋಚನೆಯನ್ನು ಮಾಡದೆ ಅವಳಿಗಾಗಿ ಹೇರಳವಾಗಿ ಹಾಲು ತುಪ್ಪ ಕೊಳ್ಳುತ್ತಿದ್ದರು. ಒಂದು ಹೋಳು ಕಾಯಿ ತುರಿಯುವ ವೇಳೆಗೆ ಪ್ರಬಾಳ ಕೈಬೆರಳುಗಳು ಇನ್ನೂ ತಮ್ಮಿಂದ ಸಾಗದೆಂದು ಮುಷ್ಕರ ಹೂಡಿದವು. ಈಳಿಗೆ ಮಣಿಯನ್ನು ಎತ್ತಿಟ್ಟು ತುರಿದ ಕಾಯನ್ನು ಉಳಿಯೊಳಕ್ಕೆ ಸುರಿದು ಸೌಟ್ ಆಡಿಸಿದಳು. ಪ್ರಭಾ, ನನ್ನ ಮಾತು ಕೇಳು. 5 ತಿಂಗಳು ಆಗೋವರೆಗೆ ಮಂಚ ಬಿಟ್ಟು ಇಳಿಯಬೇಡ. ಆಮೇಲೆ ಇದ್ದೇ ಇರುತ್ತದೆ. ಲಕ್ಷ್ಮೀಪತಿಗಳ ಧ್ವನಿ ಬಹಳ ಬಳಲಿತ್ತು. ಪ್ರಭಾ ತಲೆ ಎತ್ತಿ ಮಾವನ ಕಡೆ ನೋಡಿದಳು. ತನ್ನ ಮದುವೆ ಮಾಡಿಕೊಟ್ಟಾಗ ಎಷ್ಟು ಚೆನ್ನಾಗಿದ್ದರು. ಈಗಾಗಲೇ 80ರ ಅಂಚಿನಲ್ಲಿದ್ದವರಂತೆ ಕಾಣುತ್ತಿದ್ದರು. ಚಿಂತೆಗೂ ಮುಪ್ಪಿಗೂ ಎಷ್ಟು ಹತ್ತಿರದ ಸಂಬಂಧ. ಆಯಿತು ಮಾವ, ನೀವು ಹೇಳಿದ ಹಾಗೇನೆ. ಆದರೆ ಬೆಳಗಿನ ಅಡಿಗೆ ಮಂಜು ಮಾಡಿ ಹೋಗ್ತಾಳೆ ಎಂದವಳೆ ಏನೋ ಹೇಳಬೇಕೆಂದವಳು ಅನುಮಾನಿಸಿದಳು. ಈ ದಿನದಿಂದಲೇ ಅವು ಟ್ಯುಟೋರಿಯಲ್ಸ್ಗೆ ಹೋಗಲು ನಿಶ್ಚಯಿಸಿದಳು. ಆದರೆ ಮಾವನನ್ನು ಹೇಗೆ ಒಪ್ಪಿಸುವುದು ಎಂಬುದೇ ದೊಡ್ಡ ಚಿಂತೆ. ಮಂಜು ಜಗದೀಶ ಇನ್ನೂ 2 ತಿಂಗಳು ಬರುವುದು ಬೇಡವೆಂದು ಹೇಳಿದ್ದರು. ಇವಳಿಗೆ ಇಷ್ಟವಿರಲಿಲ್ಲ. ಜಗದೀಶ ಸಾರು ಉಳಿಯನ್ನು ಇಲ್ಲಿಂದಲೇ ಕೊಂಡೊಯ್ಯುತ್ತಿದ್ದ. ಮನೆಗೆ ಬೇಕಾದ ಅಲ್ಪ ಸ್ವಲ್ಪ ಸಾಮಾನು ತಂದು ಹಾಕುತ್ತಿದ್ದ. ಅದಕ್ಕೇನು ಅವನು ದುಡ್ಡು ಪಡೆಯುತ್ತಿರಲಿಲ್ಲ. ಬರೀ 7th SSLC ಮತ್ತು PUCಗೆ ಮಾತ್ರ ಪಾಠ ಪ್ರಾರಂಭಿಸಿದರು. ಅದರ ಹಾರ್ದಿಕ ಅಡಚಣೆಯಿಂದ ಮಿಡಲ್ ಕ್ಲಾಸ್ಗೂ ಪಾಠ ಮಾಡಲು ಶುರು ಮಾಡಿದರು. ಮಂಜುಳಾಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ಜಗದೀಶು ಹುಡುಗರ ಮನಮುಟ್ಟುವಂತೆ ಪಾಠ ಮಾಡಬಲ್ಲ. ಆದ್ದರಿಂದಲೇ ಸ್ವಲ್ಪ ಹುಡುಗರು ಸಂಖ್ಯೆ ಜಾಸ್ತಿ ಆಯಿತು ಎಂದು ಹೇಳಬಹುದು. ಜಗದೀಶ್ ಬಂದಾಗ ಮಂಚದ ಮೇಲೆ ಮಲಗೆ ಯೋಚಿಸುತ್ತಿದ್ದಳು ಪ್ರಭಾ. ಅವನಿಗೆ ಯಾವ ವಿಧವಾದ ಸಂಕೋಚ ಇಲ್ಲದಿದ್ದರೂ ಲಕ್ಷ್ಮೀಪತಿಗಳು ನೇರ ದೃಷ್ಟಿಗೆ ಎದುರುತ್ತಿದ್ದ. ಇನ್ನು ಯಾರದೂ ಊಟ ಆಗಿರಲಿಲ್ಲ. ಲಕ್ಷ್ಮೀಪತಿಗಳು ತಮ್ಮ ಸಣ್ಣ ಕೋಳೆಯಲ್ಲಿ ಮಲಗಿ ನಿದ್ದೆ ಹೊಡೆಯುತ್ತಿದ್ದರು. ಕಾಲಿಂಗ್ ಬೆಲ್ ಶಬ್ದ ಕೇಳಿ ಬಾಗಿಲು ತೆರೆದ ಪ್ರಭಾ ಬನ್ನಿ ಎಂದು ಜಗದೀಶನನ್ನು ಸ್ವಾಗತಿಸಿದರು. ಯಾಕೋ ಇವನು ತುಂಬ ತಲೆನೋವು. ಅಡಿಗೇನು ಮಾಡಿಕೊಂಡಿರಲಿಲ್ಲ. ಪಾಪ ಮಂಜುಗೆ ಹುಡುಗರಿಗೆ ಪಾಠ ಹೇಳುವುದರಲ್ಲೇ ವೇಳೆ ಸರಿ ಹೋಯಿತು. ಅವಳು ಅವರ ಮನೆಗೆ ಊಟಕ್ಕೆ ಬಾ ಅಂದಳು. ನಾನು ಹೇಗೋ ನಿನ್ನೆಯಿಂದ ಇಲ್ಲಿಗೆ ಬಂದಿರಲಿಲ್ಲ, ಅದಕ್ಕೆ ಬಂದೆ ಎನ್ನುತ್ತಾ ಎಲ್ಲ ಹೇಳಿ ಮುಗಿಸಿಯೇ ಒಳಗೆ ಬಂದ. ಹಾಗಾದರೆ ಕೈಕಾಲು ತೊಳ್ಕೊಂಡು ಬನ್ನಿ, ಬಡಿಸ್ತೀನಿ. ಮಾವ ಮಲಗಿದ್ದಾರೆ ಎಂದಳು ಸಹಜವಾಗಿ ಪ್ರಭಾ. ಜಗದೀಶನಿಗೆ ಇನ್ಯಾವ ಉಪಚಾರವೂ ಬೇಕಾಗಿರಲಿಲ್ಲ. ಕೈಕಾಲು ತೊಳೆದು ಬಂದು ಕೂತ. ಪ್ರಭಾ ಉಪಚಾರ ಮಾಡಿ ಬಡಿಸಿದಳು. ಇಂದು ಪ್ರಭಾಳನ್ನು ಸರಿಯಾಗಿ ನೋಡಿದ. ಮೊದಲೇ ಬೆಳ್ಳಗಿದ್ದ ಪ್ರಭಾ ಇನ್ನು ಬಿಳಿಚಿಕೊಂಡು ಹಾಲಿನ ಬಣ್ಣಕ್ಕೆ ಬಂದಿದ್ದಳು. ನೀರು ಹಾಕಿಕೊಂಡು ಸಡಿಲವಾಗಿ ಜಡೆ ಎಣೆದುಕೊಂಡಿದ್ದರಿಂದ ಕೂದಲು ಹಿಡಿತಕ್ಕೆ ಸಿಕ್ಕದೆ ಹಾರಾಡತೊಡಗಿತ್ತು. ಕಾಡಿಗೆ ತೀಳಿದ ಸೋಗೆ ಕಣ್ಣುಗಳ ಅತ್ಯಂತ ಆಕರ್ಷವಾಗಿದ್ದವು. ತಾಯ್ತನದ ವಿಶೇಷ ಕಳೆ ಅವಳ ಚೆಲುವಿಗೊಂದು ಹಿಂಬು ಕೊಟ್ಟಿತ್ತು. ಜಗದೀಶ ವಯಸ್ಸಿನಲ್ಲಿ ಹಿರಿಯನಾದರೂ ಅವಳ ಸಹಪಾಠಿಯಾದರೂ ಪ್ರಭಾಳಿಗೆ ಅಳುಕಾದರೂ ಸಂಕೋಚ ಇರಲಿಲ್ಲ. ಕಾರಣ ಇಷ್ಟೇ, ಅವಳು ಗೃಹಿಣಿಯ ಪಟ್ಟಕ್ಕೆ ಏರಿದಲ್ಲದೆ ಮಾತೃ ಸಂತಾನಕ್ಕೆ ಏರಿ ದೊಡ್ಡವಳಾಗಿ ಬಿಟ್ಟಿದ್ದಳು. 1 ನಿಮಿಷ ಮಲಗೋ, ಹಾಗಿದ್ದರೆ ಮಲಗಿ ಎಂದವಳೆ ಮಗುವಿನ ಅಳುವಿನ ಶಬ್ದ ಕೇಳಿ ಕೋಣೆಗೆ ಹೋದಳು. ದೇವಿ ಹಾಕಿಸಿದ ಕೈಯನ್ನು ಅಲ್ಲಾಡಿಸುತ್ತಾ ಅಳುತ್ತಿದ್ದ ಬಾಬು. ಲಕ್ಷ್ಮೀಪತಿಗಳು ಅವಾಂತರದಿಂದ ಅವನಿಗೆ ತಡವಾಗಿ ದೇವಿ ಹಾಕಿಸಿದಳು. ಇವಳು ಅವನನ್ನು ಕೂಗಿ ಮಲಗಿಸಿ ಹೊರಗೆ ಬಂದಾಗ ಜಗದೀಶ್ ಕುಳಿತು ಪೇಪರ್ ಓದುತ್ತಿದ್ದ. ಅವನನ್ನು ನೋಡಿ ಪ್ರಭಾಳಿಗೆ ಕರುಣೆ ಉಕ್ಕಿ ಬಂತು. ಅವನು ಪ್ರತಿಭಾವಂತ ವಿದ್ಯಾರ್ಥಿ ಅಲ್ಲದೆ ಸದ್ಗುಣಿ ಎಂದು ಹೇಳಬಹುದು. ತನ್ನ ಓದು ಬಿಟ್ಟು ಬೇರೆ ಕಡೆ ಎಲ್ಲೂ ಗಮನ ಕೊಡುತ್ತಿರಲಿಲ್ಲ. ಹುಡುಗರೆಲ್ಲ ಬುಕ್ ವರ್ಮ್ ಎಂದು ಹಾಸ್ಯ ಮಾಡುತ್ತಿದ್ದರು. ಆದರೂ ಕೋಪಗೊಳ್ಳುತ್ತಿರಲಿಲ್ಲ. ಇದಕ್ಕೆಲ್ಲ ಅವನ ಬಡತನವೇ ಕಾರಣ. ವಾರನ್ನ ಮಾಡಿಕೊಂಡು ಅವರಿವರ ಸಹಾಯದಿಂದ ಓದುತ್ತಿದ್ದ. ಅವನಿಗೆ ತಾಯಿ ತಂದೆಯ ಬಗ್ಗೆ ಗೊತ್ತೇ ಇರಲಿಲ್ಲ. ಅವನನ್ನು ಸಾಕಿದವರ ಅಜ್ಜಿ ಅಜ್ಜ ಇಬ್ಬರು ಒಟ್ಟಿಗೆ ಕಾಲವಾದರು. ಅವರೂ ಸಹ ಅವನು SSLC ಕಟ್ಟುವ ವೇಳೆಗೆ ದೇವರ ಪಾದ ಸೇರಿಬಿಟ್ಟರು. ಅವನು ಓದಿದ್ದು ದೊಡ್ಡ ಪಾವಡವೆಂದೇ ಹೇಳಬೇಕು. ಓದು ಮುಗಿದ ಮೇಲೂ ಅವನ ಅದೃಷ್ಟ ಚೆನ್ನಾಗಿರಲಿಲ್ಲ. ಎಲ್ಲೂ ಕೆಲಸ ಸಿಗಲೇ ಇಲ್ಲ. ಮಂಜುಳ ಇದೊಂದು ದಾರಿ ತೋರಿಸಿದಳು ಅಷ್ಟೇ. ಒಂದು ಗಳಿಗೆ ಮಲ್ಕೊಂಡು ಸುಧಾರಿಸಿಕೊಳ್ಳಬಹುದಾಗಿತ್ತು ಎಂದಳು ಪ್ರಭಾ ಅವನ ಕಡೆ ನೋಡುತ್ತಾ. ಕನ್ನಡಕ ಧರಿಸಿದ ಅವನು ಆಳವಾದ ಕಣ್ಣುಗಳಲ್ಲಿ ಚಿಂತೆ ಸಮುದ್ರವನ್ನೇ ಕಂಡಂತೆ ಕಾಯಿತು. ಮಧ್ಯಾಹ್ನ ಮಲಗೋಲ್ಲ, ಇದೇನು ಮಾವ ಇಷ್ಟೊಂದು ನಿದ್ದೆ ಮಾಡ್ತಾ ಇದ್ದಾರೆ ಎಂದು ನಗುತ್ತಲೇ ಅವನ ಆಳಕ್ಕಿಳಿದ ಕಣ್ಣುಗಳಲ್ಲಿ ನಗು ಮೂಡಲೇ ಇಲ್ಲ. ಅವರಿವರ ಮನೆಯ ವಾರನ ತಿಂದ ಅವನ ಮೈ ಬಹಳ ಸೂಕ್ಷ್ಮವಾಗಿತ್ತು. ಚರ್ಮಗಳ ಮೂಳೆಗೆ ಅಂಟಿಕೊಂಡು ಬಹಳ ಪೂರವಾಗಿ ಕಾಣಿಸುತ್ತಿದ್ದ.
ಅನ್ನೋ ಹಾಕೋ ತಾಯಂದಿರ ತಮ್ಮ ಮಕ್ಕಳಿಗೆ ತೋರೋ ಕರುಣೆಯಲ್ಲಿ 100ನೇ 1 ಭಾಗ ತೋರಿದ್ದರೂ ಅವನ ಶರೀರ ಎಷ್ಟೋ ದೃಢವಾಗುತ್ತಿತ್ತೋ ಏನೋ. ಲಕ್ಷ್ಮೀಪತಿಗಳು ಮೈಮುರಿಯುತ್ತಾ ಎದ್ದು ಹೊರಗೆ ಬಂದರು. ಜಗದೀಶ್ ಬರ್ತಾ ಇದ್ದಿದ್ದು ಅಪರೂಪವೇ ಅಲ್ಲದಿದ್ದರೂ ಅವನ ಬರುವು ಅವರಿಗೇನು ಆಶ್ಚರ್ಯವನ್ನುಂಟು ಮಾಡಲಿಲ್ಲ. ಏನು ಮಾವ, ಇವತ್ತು ಗಡ್ಡದಾಗಿ ನಿದ್ದೆ ಮಾಡಿಬಿಟ್ಟಿದ್ದೀರಾ ಎಂದ. ನಮ್ಮ ಬಾಬು ರಾತ್ರಿಯೆಲ್ಲ ಗಲಾಟೆ ಮಾಡ್ತಾನೆ, ಅವನಿಗೆ ದೇವಿ ಬೇರೆ ಹಾಕಿಸಿಬಿಟ್ಟಿದ್ದಾಳೆ, ಅದರ ನೋವು ಅಂತ ಕಾಣಿಸುತ್ತೆ. ಬಾಣಂತಿ ಹುಡುಗಿ, ಅವಳಿಗೆ ನಿದ್ದೆ ಇಲ್ಲ. ಅವರು ಮಾತಿನಲ್ಲಿ ಆತಂಕವಿತ್ತು. ಅವರು 3 ತಿಂಗಳು ತುಂಬುವವರೆಗೆ ದೇವಿ ಹಾಕಿಸಲು ಒಪ್ಪಲಿಲ್ಲ. ಪ್ರಭಾ ಎಷ್ಟು ಹೇಳಿದರೂ ಎಳೆಯ ಮಗು, ಅದರ ನೋವು ತಡೆಯೋಲ್ಲ ಎಂದು ಬಿಟ್ಟರು. ಮಂಜುಳಾ, ಪ್ರಭಾ ಅವರಿಗೆ ಗೊತ್ತಿಲ್ಲದಂತೆ ಕರೆದೊಯ್ದು ಟ್ರಿಪಲ್ ಆಂಟಿಜನ್ ಕೊಡಿಸಿಕೊಂಡು ಬಂದಿದ್ದರು. ಪ್ರಭಾ, ಬಡಿಸ್ತೀನಿ ನಡಿ ಮಗು. ಅಯ್ಯೋ, ಅಡಿಗೆ ಹಾರಿ ಹೋಯ್ತೇನೋ. ಜಗದೀಶ್, ನೀನು ಕೈಕಾಲು ತೊಳ್ಕೊ ಎಂದವರು ಬಚ್ಚಲ ಮನೆ ಕಡೆ ಹೋದರು. ಅವರ ಮಾತಿಗೆ ಪ್ರಭಾ ಎರಡಾಡಲಿಲ್ಲ. ಎದ್ದು ಹೋಗಿ ತಟ್ಟೆ ಹಾಕಿಕೊಂಡು ಕೂತಳು. ಜಗದೀಶ್ದು ಊಟ ಆಯಿತು ಎಂದು ತಿಳಿದ ಲಕ್ಷ್ಮೀಪತಿಗಳು ಪ್ರಭಾಳಿಗೆ ಬಡಿಸಲು ನಿಂತರು. ಅವರ ಅಂತಃಕರಣ ನೋಡಿ ಪ್ರಭಾ ಮುಕ್ಕಳಾಗಿ ಬಿಟ್ಟಳು. ಎತ್ತ ತಾಯಿ ತಂದೆ ಇದ್ದರೂ ಇಷ್ಟು ಚೆನ್ನಾಗಿ ಜೋಪಾನ ಮಾಡುತ್ತಿರಲಿಲ್ಲ. ಮಗು ಅತ್ತ ಸದ್ದು ಕೇಳಿ ಜಗದೀಶ್ ಎದ್ದು ಹೋಗಿ ತೊಟ್ಟಿಲನ್ನು ತೂಗಿದ. ಬಾಬು ಎಲ್ಲ ಅವರ ತಂದೆ ಹಾಗೆ ಎಂದು ಹೇಳಿದ ಮಾತು ನೆನಪಾಯಿತು. ಮಗುನ ನೋಡಿದರೇನು, ಅವರಪ್ಪ ಅಷ್ಟೇ ಹ್ಯಾಂಡ್ಸಮ್ ಆಗಿರಬಹುದೆಂದು ಊಹಿಸಿಕೊಳ್ಳಬಹುದು. ಆದರೆ ಪ್ರಭಾಳಂತ ಹುಡುಗಿನ ನಡುನೀರಲ್ಲಿ ಕೈ ಬಿಡಬೇಕಾದರೆ ಅವನಂತ ಕಟುಕನಾಗಿರಬೇಕು. ಬರೀ ರೂಪ ಹೊಂದಿದ್ದರೆ ಏನು ಪ್ರಯೋಜನ, ಅದಕ್ಕೆ ಸರಿಯಾಗಿ ಗುಣಾನು ಇರಬೇಕಲ್ವಾ. ಸಂಜೆ ಹೊತ್ತಿಗೆ ಪ್ರಭಾನೇ ತನ್ನ ನಿರ್ಧಾರ ಬದಲಾಯಿಸಿಕೊಳ್ಳಬೇಕಾಯಿತು. ಮಗುಗೆ ಹಾಕಿಸಿರುವ ದೇವಿ ಸಂಪೂರ್ಣ ಗುಣವಾಗುವವರೆಗೂ ಟುಟೇಲ್ಸ್ಗೆ ಹೋಗುವ ಮಾತೇ ಬೇಡ ಎಂದುಕೊಂಡಳು. ರಾತ್ರಿ ಹೊತ್ತಿಗೆ ಊತನ ಜಾಸ್ತಿ ಆಯಿತು. ಮಗುನ ಹಿಡಿಯೋದೇ ಕಷ್ಟವಾಯಿತು. ಅಂತ ತೆಗೆದ ಬಾಯಿ ಮುಚ್ಚುತ್ತಿರಲಿಲ್ಲ. ಮಾಮನ ಜೊತೆ ಹತ್ತಿರದಲ್ಲಿದ್ದ ಶಾಪಿಗೆ ಹೋಗಿ ಬಂದಳು. ಅವರ ಕೊಟ್ಟ ಮಾತ್ರೆಯನ್ನು ಹಾಲಿನಲ್ಲಿ ಬೆರೆಸಿ ಕುಡಿಸಿದಳು. ಆದರೂ ಪ್ರಯೋಜನವಾಗಲಿಲ್ಲ. ಕೈಯಿನ ಊತ ಕಡಿಮೆ ಆಗಲೇ ಇಲ್ಲ, ಜಾಸ್ತಿ ಆಯ್ತಾನೇ ಇತ್ತು. ಕೊನೆಗೆ ಆಸ್ಪತ್ರೆಗೆ ಹೋಗಿ ಬರುವುದೆಂದು ನಿರ್ಧರಿಸಿಕೊಂಡಳು. ಆಸ್ಪತ್ರೆ ಜ್ಞಾಪಕ ಬಂದ ಕೂಡಲೇ ಅವಳ ಹೃದಯ ಅರಳಿತು. ಅಂದು ಗಂಡನನ್ನು ಆಸ್ಪತ್ರೆಯಲ್ಲಿ ನೋಡಿದ ಮೇಲೂ ಸಹ ಯಾರ ಬಳಿಯೂ ಅವನ ಪ್ರಸ್ತಾಪ ಮಾಡಿರಲಿಲ್ಲ. ಕೊನೆಗೆ ಮಂಜುಳಾ ಬಳಿ ಸಹ ಎತ್ತಲಿಲ್ಲ. ಅವಳೇ ಏನೋ ಹೇಳಲು ಹೊರಟಾಗ ಮಧ್ಯದಲ್ಲಿ ತಡೆದಿದ್ದಳು. ಆಮೇಲೆ ಎಷ್ಟೋ ಸಲ ಮಂಜುಳೆಯ ಬಳಿಯಾದರೂ ಅವರ ವಿಚಾರವನ್ನು ಕೇಳಿ ತಿಳಿಯಬೇಕೆಂದುಕೊಂಡಳು. ಆದರೆ ಆಗಿರಲಿಲ್ಲ. ಅತ್ತೆ ಮಗನನ್ನು ಇಷ್ಟು ದಿನ ಒಂಟಿಯಾಗಿರೋದಕ್ಕೆ ಬಿಟ್ಟಿರೋಲ್ಲ. ನಾನು ಹೇಗೋ ಕೋರ್ಟಿಗೆ ಹೋಗಲ್ಲ ಎನ್ನುವುದು ಗೊತ್ತಿರಬಹುದು. ಅದಕ್ಕೆ ಅವಳೊಳಗೆ ಮದುವೆ ಮಾಡಿರಬೇಕು. ನನ್ನ ಜೀವನದ ಸಮಾಧಿಯ ಮೇಲೆ ಹೊಸ ಬದುಕನ್ನು ನಿರ್ಮಿಸಿರಬೇಕು. ಅವರು ತಾಯಿಯ ಮಾತಿಗೆ ಒಳ್ಳೆ ಎನ್ನಲಾರರು. ಮೊದಲು ಬಲವಂತಕ್ಕೆ ಒಪ್ಪಿಕೊಂಡರು, ಆಮೇಲೆ ಪರಿಸ್ಥಿತಿ ಒಗ್ಗಿಕೊಂಡಿರಬಹುದು. ಈಗ ಆಗಲೇ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಹೃದಯ ಮೂಕವಾಗಿ ವೇದಿಸಿತು. ಎಷ್ಟೇ ಮುಗ್ಗುಗಳು ಕಳೆದರೂ ಹೆಣ್ಣಿನ ಮೃದು ಹೃದಯ ಬದಲಾಗಲು ಸಾಧ್ಯವಿಲ್ಲವೇ? ಕೈ ಹಿಡಿದ ಗಂಡನ ಸುಖವನ್ನು ಬಯಸುವ ಅವಳೆಂದು ಬದಲಾಗಲು ಸಾಧ್ಯವಿಲ್ಲವೇ? ಅವನ ನಡತೆಯೇ ಪ್ರತಿಬಿಸಲಾರಳೆ. ಏಕೆ ಈ ದೌರ್ಬಲ್ಯ? ಯಾವ ಕ್ರಾಂತಿಗಳು ಹೆಣ್ಣಿನ ಹೃದಯವನ್ನು ಬದಲಿಸಲಾರವೆ? ಜೋರಾಗಿ ಅತ್ತೇ ಬಿಟ್ಟಳು. ಇಷ್ಟು ದಿನ ತಡೆದಿದ್ದ ದುಃಖ ಕಣ್ಣೀರಿನ ರೂಪದಲ್ಲಿ ಅರಿದ ಮೇಲೆ ಒಂದು ಸಮಾಧಾನ ಹಂತಕ್ಕೆ ಬಂದಿತು. ಅಂದು ಆಸ್ಪತ್ರೆಯಲ್ಲಿ ಪ್ರಭು ಮಗುವನ್ನು ನೋಡಿದ ಮೇಲೆ ಚಂದ್ರಮೋಹನ್ಗೆ ಉಚ್ಚೆ ಹಿಡಿದಂತಾಯಿತು. ತಾಯಿಯನ್ನು ಧಿಕ್ಕರಿಸಿ ಪ್ರಭಾಳ ಬಳಿ ಓಡಿಬಿಡಲೇ? ಅಯ್ಯೋ, ಸಾಧ್ಯವಿಲ್ಲ ಎಂದು ತನ್ನ ತಲೆ ಕೂದಲನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಮಾಡಿ ಹಿಡಿದ ಆವೇಶವನ್ನೊತ್ತಿಕೊಂಡ. ಮತ್ತೆ ಸಮಾಧಾನಗೊಳ್ಳುತ್ತಿದ್ದ. ಅವನು ಮನೆಗೆ ಬಂದಾಗ ಅವರ ತಂದೆಯ ಕಡೆ ಬಂಧುಗಳಾದ ಸೋಮಸುಂದರಂ ಬಂದಿದ್ದರು. ಚಂದ್ರಮೋಹನ್ ಆತ್ಮೀಯವಾಗಿ ಮಾತನಾಡಿಸಿದ. ದಿಸ್ ಇಸ್ ಮೈ ಬಾಯ್ ಸುಮಿತ್ರಾ ಅಂತ. ಈ ಸಲ ಸೆಕೆಂಡ್ BSc ಓದುತ್ತಿದ್ದಾಳೆ ಎಂದು ಮಗಳ ಪರಿಚಯ ಮಾಡಿಕೊಟ್ಟ. ಸೋಮಸುಂದರಂ ಮಗಳ ಕಡೆ ಮುದ್ದಿನಿಂದ ನೋಡಿದರು. ಐ ಸಿ, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಶಿ ಇಸ್ ಜಸ್ಟ್ ಲೈಕ್ ಯು ಬಾಯ್ ಎನ್ನುತ್ತಾ ಚಂದ್ರಮೋಹನ್ ಸುಮಿತ್ರಾಳ ಕಡೆ ನೋಡಿ ಮುಗುಳ್ನಕ್ಕ. ಸುಮಿತ್ರ ಶಾಲೆಗೆ ಹೋಗುವ ಪುಟ್ಟ ಬಾಲಕನಂತೆ ಕಂಡಳು. ಈ ಕಡೆ ಬಂದಿದ್ದೆ, ಹಾಗೆ ನೋಡಿ ಬರೋಣ ಎಂದು ಬಂದುಬಿಟ್ಟೆ. ಅವರು ಹೋದ ಎಷ್ಟೋ ಹೊತ್ತಿನವರೆಗೆ ಯೋಚಿಸುತ್ತಲೇ ನಿಂತಿದ್ದ. ಹಿಂದೆ ಸುಮಿತ್ರಾಳ ಮದುವೆಯಾಗಲು ನಿರಾಕರಿಸಿದಾಗ ಮುನಿದು ಹೋಗಿದ್ದರು. ಈ ಪುಟ್ಟ ಹುಡುಗಿಯೊಡನೆ ಅವನ ಮುಖದ ಮೇಲೆ ಮುಗುಳ್ನಗೆ ತೇಲಿ ಹೋಯಿತು. ಈ ಮಗ ಬಂದೊಡನೆ ಕಣ್ಮಣಿಯನ್ನು ಬಿಟ್ಟು ಹೊರಟು ಬಿಡುವುದು ಸುಭದ್ರಮ್ಮರ ಇತ್ತೀಚಿನ ನಡವಳಿಕೆಯಾಗಿತ್ತು. ಇದಕ್ಕೆ ಅವರ ಅಣ್ಣನ ಮಾತುಗಳೇ ಕಾರಣ. ವೆಂಕಣ್ಣನವರು ತಂಗಿಯ ಬೆಳೆ ಬಿಸಿಗುಟ್ಟಿದ್ದರು. ಸುಭದ್ರ, ನೀನೇನು ಯೋಚನೆ ಮಾಡಬೇಡ. ವಯಸ್ಸಿಗೆ ಬಂದವರು ಏನಾದರೂ ಹೆಚ್ಚು ಕಡಿಮೆ ಆದೀತು ಅಂತ ಕೂಡ ಯೋಚಿಸಬೇಡ. ಹಾಗೇನಾದರೂ ಆದರೆ ಅದು ಮತ್ತಷ್ಟು ಸುಲಭ. ಆದಷ್ಟು ಕಣ್ಮಣಿಯನ್ನು. ಚಂದ್ರು, ನಾನು ಕೇಶವರಾಯರ ಮನೆ ಹೋಗಿ ಬರ್ತೀನಿ ಎಂದವರೇ ಮಗನ ಮಾತಿಗೂ ಕಾಯದೆ ಹೊರಟೇ ಬಿಟ್ಟರು. ಬಟ್ಟೆ ಬದಲಾಯಿಸಿದವರು ಸೋಫಾ ಮೇಲೆ ಕುಸಿದ. ಬಳೆ ಸದ್ದು ಕೇಳಿ ಬಾಗಿಲ ಕಡೆ ತಿರುಗಿದ್ದ. ಕಣ್ಮಣಿ ಬಾಗಿಲಲ್ಲೇ ನಿಂತಿದ್ದಳು. ದುಂಡಾದ ಅವಳ ಮುಖ, ಅಗಲವಾದ ಬಟ್ಟಲು, ಕಣ್ಣು, ತುಂಟೆತನದ ಛಾಯೆ ತುಂಬಿ ಚಂಚಲತೆಯ ಬೀಡಾಗಿತ್ತು. ಸ್ವಲ್ಪ ಮೊಂಡು ಮೂಗು, ಜೋಡಿ ಮೊಂಡು ಜಡೆಗಳು ಅವನಿಗೆ ನಗುವನ್ನೇ ತರಿಸಿತು. ಬಿರಿದ ಮುಖ ಗಂಟಾಯಿತು. ಕಣ್ಮಣಿ, ನನಗೆ ಈಗ ಏನೂ ಬೇಡ, ನೀನು ಎಲ್ಲಾದರೂ ಹೋಗು, ಆಗಿದ್ರೆ ಹೋಗು ಎಂದವನೇ ಎರಡೂ ಕೈಗಳನ್ನು ತಲೆಯ ಹಿಂದಕ್ಕೆ ಸೇರಿಸಿ ಕಣ್ಣು ಮುಚ್ಚಿದ. ಪ್ರಬಾಳ ಸುಂದರ ಮುಖ ಅವನ ಕಣ್ಮುಂದೆ ಬಂದು ನಿಂತಿತ್ತು.
ದುಂಡಾದ ಅವಳ ಮುಖ, ಶುಭ್ರವಾದ ಮೈಬಣ್ಣ, ಹವಳವನ್ನು ಸ್ಪರ್ಶಿಸಿದ ಅವಳ ತುಟಿಗಳು, ಅಗಲವಾದ ಬಟ್ಟೆಲು ಕಣ್ಣುಗಳು, ಗಂಭೀರದ ಛಾಯೆ, ನೀಳವಾದ ನಾಸಿಕ, ಬಾಗಿದ ಹುಬ್ಬು, ಉದ್ದವಾದ ಹೆರಳು. ತನ್ನನ್ನು ಸೊರೆಗೊಂಡ ಆ ರೂಪವನ್ನು ಮತ್ತೆ ಮತ್ತೆ ನೋಡಿದ ಭಾವ ತಿಂಡಿ ಆರೋಗುತ್ತೆ. ಕಣ್ಮಣಿಯ ಮಾತಿನಿಂದ ಅವನು ಏಕಾಂತಕ್ಕೆ ಭಂಗ ಬಂದಿತ್ತು. ತಂದಿಡು ಎಂದವನೇ ಟವಲನ್ನು ಹಗಲ ಮೇಲೆ ಹಾಕ್ಕೊಂಡು ಬಾತ್ರೂಮ್ಗೆ ಹೋದ. ಅವನು ಬಂದಾಗ ಕಣ್ಮಣಿ ತಿಂಡಿಯ ತಟ್ಟೆ ತಂದಿಟ್ಟು ಯಾವುದೋ ಮೆಡಿಕಲ್ಗೆ ಸಂಬಂಧಪಟ್ಟ ವೀಕ್ಲಿ ತಿರುವ ಹಾಕ್ತಿದ್ದಳು. ಅದೊಂದು ನೆವ ಮಾತ್ರ. ತಲೆ ಬಾಚಿಕೊಂಡು ಬಂದ ಕುಳಿತ ಚಂದ್ರಮೋಹನ್ ತಿಂಡಿ ತಿಂದ. ಕಣ್ಮಣಿ ಮುಖಕ್ಕೆ ಪುಸ್ತಕ ಹಿಡಿದು ಇವನೆಡೆಗೆ ಕಳ್ಳ ನೋಟ ಬೀರುತ್ತಿದ್ದಳು. ಛೇ ಮಾವ, ಬೇಗ ಮದುವೆ ಮಾಡಿಬಿಡಬೇಕಾಗಿತ್ತು. ಈ ಹುಡುಗನಿಗೆ ಕಾಲೇಜಿಗಾದರೂ ಸೇರಿಸಲಿ ಅಂದರೆ ಅವಳಿಗೆ ಅದರಲ್ಲೂ ಆಸಕ್ತಿ ಇಲ್ಲ ಎಂದುಕೊಂಡ. ಕಣ್ಮಣಿಯ ಜೊತೆ ಏಕಾಂತದಲ್ಲಿ ಉಳಿಯಲು ಅವನ ಮನ ಒಪ್ಪಲಿಲ್ಲ. ಅವನೇನು ನಿರ್ವಹಿರನಲ್ಲ, ರಿಸಕನಲ್ಲ. ಪ್ರಭಾ ಇದ್ದಾಗ ಸದಾ ಅವಳನ್ನು ತೋಳ ತಕ್ಕೆಯಲ್ಲೇ ಬಂಧಿಸಿ ಸುಖಪಡಲು ಹಾತೊರೆಯುತ್ತಿದ್ದ. ಬಟ್ಟೆ ಧರಿಸಿ ಶೆಡ್ಡಿಗೆ ತೆಳೆದ ಕಾರನ್ನು ಹೊರತೆಗೆದ. ಎಲ್ಲಿಗೆ ಹೋಗುವುದೆಂದು ಯೋಚಿಸಿದ. ಸರಿಯಾಗಿ ಹೊಳೆಯಲಿಲ್ಲ. ಅದರಲ್ಲಿ ಮಳೆ ಬೇರೆ ಶುರುವಾಗಿತ್ತು. ಇವನು ಕಾರು ಸ್ಟಾರ್ಟ್ ಮಾಡಿದಾಗ ಕಣ್ಮಣಿ ಆಸೆ ಕಣ್ಣುಗಳನ್ನು ನೋಡುತ್ತಾ ನಿಂತಿದ್ದಳು. ಆ ಹುಡುಗಿಯ ಬಗ್ಗೆ ಅಯ್ಯೋ ಅನಿಸಿದರು. ಜೊತೆಯಲ್ಲಿ ಕರೆದೊಯ್ಯುವ ಮನಸ್ಸಾಗಲಿಲ್ಲ. ಇವನು ಕಾರ್ ಅಲ್ಲಿ ಇಲ್ಲಿ ಸುತ್ತಿ ಮಲ್ಲೇಶ್ವರಂಗೆ ದೊಡ್ಡ ರಸ್ತೆಗೆ ಬರುವ ವೇಳೆಗೆ ಹಠಾತ್ತನೆ ಹೆಗಲ ಮೇಲೆ ಮಗುವನ್ನು ಹಾಕಿಕೊಂಡು ಬಿರಬರನೆ ಹೆಜ್ಜಾಕುತ್ತಿರುವ ಪ್ರಭಾ ಕಣ್ಣಿಗೆ ಬಿದ್ದಳು. ಅವನ ಎದೆ ಆತಂಕದಿಂದ ಒಡೆದುಕೊಂಡಿತ್ತು. ಆ ಸೋನೆ ಮಳೆಯಲ್ಲಿ ಮಗು ಎತ್ತಿಕೊಂಡು ಎಲ್ಲಿ ಹೋಗುತ್ತಿದ್ದಾರೆ? ಆದರೆ ಬಾಯ್ಬಿಟ್ಟು ಮಡದೆಯನ್ನು ಕೂಗಲಾರ, ಸುಮ್ಮನಿರಿಸಲಾರ. ಅಷ್ಟರಲ್ಲಿ ಎದುರಿಗೆ ಬಂದ ಖಾಲಿ ಆಟೋ ಹತ್ತಿ ಪ್ರಭಾ ಕಣ್ಮರೆಯಾದಳು. ಅವನ ಮನೆಗೆ ಬಂದಾಗ 9 ಗಂಟೆ ದಾಟಿ ಹೋಗಿತ್ತು. ಸುಭದ್ರಮ್ಮ ದುಮುಗುಟ್ಟುತ್ತಲೇ ವರಣದಲ್ಲಿ ಕುಳಿತಿದ್ದರು. ಇಂದು ಅವರು ಸಹನೆಯ ಎಲ್ಲೇ ಮೇರಿ ಹೋಗಿತ್ತು. ನೀನು ಹೊರಗೆ ಹೋದವನು ಆ ಹುಡುಗಿನ ಕರ್ಕೊಂಡು ಹೋಗೋಕ್ಕೆ ಏನಾಗಿತ್ತು ಅಂತ ಧ್ವನಿ ಗುಡಿಸಗೆ ಕೇಳಿದರು. ತಾಯಿಯ ಮಾತಿಗೆ ಏನು ಹೇಳಬೇಕು ಚಂದ್ರಮೋಹನ್ಗೆ ತೋಚಲಿಲ್ಲ. ತಾಯಿ ಈ ನಡುವೆ ತಮ್ಮಿಬ್ಬರನ್ನು ಏಕಾಂತದಲ್ಲಿ ಬಿಟ್ಟು ಹೋಗುವ ಕಾರಣವೇನು? ವಯಸ್ಸಿಗೆ ಬಂದ ಮಗ ಸುಖವಾಗಿರಲಿ ಎಂದೇ. ಇದೆಂಥ ಹೀನವಾದ ಅಪೇಕ್ಷೆ. ಕಂಡವರ ಮುಡಿ ಸೇರಬೇಕಾದ ಹೂವು ಬೇರೆಯವರ ತುಳಿತಕ್ಕೆ ಬಾಡಬೇಕೆ? ತನ್ನ ಮಗ ಅಂಥವನಲ್ಲ, ಅವಿವೇಕೆಯಲ್ಲ ಎನ್ನುವ ವಿಷಯ ತಾಯಿಗೆ ತಿಳಿಯದೆ ಚಂದ್ರು ಯಾಕೋ ಸುಮ್ಮನೆ ನಿಂತೆ? ಎಷ್ಟು ದಿನ ಒಂಟಿ ಬಾಳು ಬಾಳಬೇಕು ಅಂತ ನಿರ್ಧರಿಸಿದ? ತಾಯಿ ಮಾತಿಗೆ ಚಂದ್ರಮೋಹನ್ ವ್ಯಂಗ್ಯ ನಗುನಕ್ಕು ಮರು ಮಾತನಾಡದೆ ತನ್ನ ಕೋಣೆಗೆ ಹೊರಟ. ತಾಯಿಯ ಮುಂದಾಲೋಚನೆ ಅರಿವು ಎಂದೋ ಆಗಿದ್ದರೂ ಇಂದು ಸರಿಯಾಗಿ ಗಮನಿಸಿದ. ಕಣ್ಮೀನ ಪುನಃ ತಾನು ಮದುವೆಯಾಗಲು ಸಾಧ್ಯವೇ? ಅವನು ಶರೀರದ ಪ್ರತಿಯೊಂದು ಕಣವೂ ಕೂಗಿ ಹೇಳುತ್ತಿತ್ತು ಸಾಧ್ಯವಿಲ್ಲವೆಂದು. ಗಂಡಸಾದ ನಾನು ಇಷ್ಟೊಂದು ಕೊರಗಬೇಕಾದರೆ ಹೆಣ್ಣಾದ ಪ್ರಭಾ ಹೇಗಿರಬೇಡ. ತನ್ನನ್ನು ತಾನೇ ಶಪಿಸಿಕೊಂಡ. ಆಗ ಹೇಡಿಯಾಗಿ ವರ್ತಿಸಿ ಈಗ ಪ್ರಭಾಳ ಮುಂದೆ ಹೇಗೆ ನಿಲ್ಲಬಲ್ಲೆ? ಮೊದಲೇ ಹಠವಾದಿ ತಾಯಿ. ಅವನಿಗೆ ಯಾವುದೂ ಸರಿ ತೋರಲಿಲ್ಲ. ಬದುಕಿನ ಅರ್ಥವೇ ಕಾಣಲಿಲ್ಲ. ಮರುದಿನ ಚಂದ್ರಮೋಹನ್ ಬೆಳಿಗ್ಗೆ ಎದ್ದು ಬೇಗನೆ ಸ್ನಾನ ಮಾಡಿ ಆತುರಾತುರವಾಗಿ ಆಸ್ಪತ್ರೆಗೆ ಹೊರಟ. ಮಗ 8 ಗಂಟೆಗೆಲ್ಲ ಹೊರಟಾಗ ಅವನಿಗೆ ಅಸಮಾಧಾನವಾಗಿದೆ ಎಂದು ಸುಭದ್ರಮ್ಮ ಅರಿತರು. ಆಸ್ಪತ್ರೆಯಲ್ಲಿ ಅವನಿಗೆ ಮೊದಲು ಎದುರಾದಿದೆ ಶೇಖರ್. ನಸುನೆಗೆ ಬೀರಿ ಪ್ರಶ್ನಿಸಿದ. ಅಲೋ ಶೇಖರ್, ಹೌ ಆರ್ ಯು? ನಿಮ್ಮದೇ ಆರೋಗ್ಯವಾಗಿದ್ದಾರೆ ಇವತ್ತು ನನ್ನ ಮನೆಗೆ ಹೋಗಬೇಕೆಂದು ಹೇಳಿದ್ದಾರೆ ಎಂದು ಮೆಲುವಾಗಿ. ವೆರಿ ಗುಡ್ ಎಂದ ಚಂದ್ರಮೋಹನ್. ಶೇಖರ್ ಇನ್ವಿಟೇಷನ್ ಮೋಹನನ ಕೈಯಲ್ಲೇ ಇತ್ತು. ಚಂದ್ರಮೋಹನ್ ಪ್ರಶ್ನಾರ್ಥಕವಾಗಿ ನೋಡಿ ಇನ್ವಿಟೇಷನ್ ಓದಿಕೊಂಡ. ಅವನ ಮುಖ ಕೆಳಗುಂದಿತ್ತು. ಚಂದ್ರಮೋಹನ್ ತನ್ನ ರೂಮಿಗೆ ಹೋದ. ಶೇಖರ್ ಅವನನ್ನು ಹಿಂಬಾಲಿಸಿದ. ಚಂದ್ರಮೋಹನ್ ತಾನು ಅವನನ್ನು ಕುಳಿತುಕೊಳ್ಳುವಂತೆ ಕೇಳಿದ. ಶೇಖರ್ ಮುಖ ಬೆಳಿಚಿಕೊಂಡಿತ್ತು. ಶೇಖರ್ ತೊದಲಿತ. ಅವನು ನಾಗರಿಕತೆಯ ಕಂದವನ್ನರಿಯದ ಹಳ್ಳಿಯ ಮುಗ್ಧ ಮಾವನನ್ನು ವಂಚಿಸಲು ಸಿದ್ಧನಾಗಿದ್ದ. ದೈಹಿಕ ಸುಖಕ್ಕೆ ಆಗ ಸಮಾಜದ ದೃಷ್ಟಿಯಲ್ಲಿ ಸಂಸಾರವೆಂದ ಹೇಳಿ ಸಂತೋಷ ಪಡಲು ಆಸೆ ಅವನ ಕಾಯಿಲೆ ಭಯಂಕರವಾದುದೆಂದು ಅವನಿಗೆ ತಿಳಿದಿದ್ದಾದರೂ ಸ್ವಾರ್ಥತೆಯಿಂದ ಅವನನ್ನು ಮುಚ್ಚಿಟ್ಟು ಮಾವನ ಮಗಳನ್ನು ಮದುವೆಯಾಗಲು ನಿರ್ಧರಿಸಿದ್ದ. ಶೇಖರ್ ಇಷ್ಟು ಬೇಗ ಇಂಥ ಆತುರ ತೀರ್ಮಾನಕ್ಕೆ ಬರಬಾರ್ದಿತ್ತು ಎಂದು ಇನ್ವಿಟೇಷನ್ ಟೇಬಲ್ ಮೇಲೆ ಇಡುತ್ತಾ, ಏನು ಮಾಡೋದು ಡಾಕ್ಟ್ರೇ, ನಮ್ಮ ಮಾವ ಇಷ್ಟು ದಿನ ಕಾದಿದ್ದೇ ಹೆಚ್ಚು ಎನ್ನಬಹುದು. ಪಟ್ಟಣದ ನಾಗರಿಕತೆಯ ಗಂಧ ಇನ್ನೂ ನಮ್ಮ ಹಳ್ಳಿಯಲ್ಲಿಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ಮಾವ ಹಳೆ ಸಂಪ್ರದಾಯದವರು. ಅವರು ಯಾವ ಕಾರಣಕ್ಕೆ ಮದುವೆಯನ್ನು ಮುಂದೂಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಆ ದುರ್ದೈವಿ ಹೆಣ್ಣಿನ ಬಗ್ಗೆ ಚಂದ್ರಮೋಹನ್ ಮರುಗಿದ. ಅವರು ಆತುರಕ್ಕೆ ನಿಮ್ಮ ಸ್ವಾರ್ಥಕ್ಕೂ ಒಂದು ನಿರ್ಭಾಗ್ಯ ಹೆಣ್ಣು ಬಲಿಯಾಗೋದು ಬೇಡ. ಅಷ್ಟು ಹೇಳಿದ ಚಂದ್ರಮೋಹನ್ ಎದ್ದು ಹೊರಗೆ ಬಂದುಬಿಟ್ಟ. ಅವನು ತನ್ನ ಕೆಲಸವನ್ನು ಗಮನಿಸಬೇಕಾಗಿತ್ತು. ಅವನು ಡಿಸ್ಕಷನ್ ಥಿಯೇಟರ್ನಲ್ಲಿ ಮುಂದೆ ಹಾದು ಬಂದಾಗ ಮೆಡಿಕಲ್ ವಿದ್ಯಾರ್ಥಿಗಳು ಯಾವುದೋ ಆತ್ಮಹತ್ಯೆ ಕೇಸ್ ಪರೀಕ್ಷಿಸುವುದರಲ್ಲಿ ತಲ್ಲೀನರಾಗಿದ್ದರು. ಅದೊಂದು ಕಾಲೇಜ್ ವಿದ್ಯಾರ್ಥಿನಿಯ ಶವ. ಆ ಸತ್ತ ವಿದ್ಯಾರ್ಥಿನ ಬಗ್ಗೆ ವಿದ್ಯಾರ್ಥಿಗಳು ಕಮೆಂಟ್ಸ್ ಶುರು ಮಾಡಿದರು. ಈ ಹೆಣ್ಣುಗಳಿಗೆ ಆತ್ಮಹತ್ಯೆ ಎಂದರೆ ಬಿಟ್ಟರೆ ಬೇರೆ ದಾರಿನೇ ಕಾಣಲ್ವೋ? ಯಾವನೋ ಲವ್ ಮಾಡಿದ, ರೆಫ್ಯೂಸ್ ಮಾಡಿದ ಅಂತ ಇವಳೇಕೆ ಆತ್ಮಹತ್ಯೆ ಮಾಡ್ಕೋಬೇಕಿತ್ತು? ಇವಳು ಹೇಳಿ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಸಾಗಿತ್ತು ವಾದ ಸರಣಿ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಹಿರಿಯ ಡಾಕ್ಟರ್ ಶ್ರೀಧರ್ ಹೇಳಿದು ಕೇಳಿಸಿತು. ನೋ ಕಮೆಂಟ್ಸ್ ಪ್ಲೀಸ್. ನೀವು ಈಗ ಎಣೆವನ್ನು ಪರೀಕ್ಷೆ ಮಾಡೋಕೆ ಬಂದಿದ್ದೀರಾ ವಿನಃ ಅವಳ ಪಾಸ್ಟ್ ಹಿಸ್ಟ್ರಿಯನ್ನು ತೆಗೆದುಕೊಂಡು ಅವಳ ಆಟೋಬಯೋಗ್ರಫಿಯನ್ನು
ಬರೆಯೋದಕ್ಕೆ ಬಂದಿಲ್ವಲ್ಲ ಎಂದಾಗ ವಿದ್ಯಾರ್ಥಿಗಳ ಸದ್ದು ಅಡಗಿತು. ತನ್ನ ಪ್ರಭಾ ಆತ್ಮಹತ್ಯೆ ಮಾಡಿಕೊಂಡು ಇದ್ದರೆ ಅವನ ಜೀವ ದವಗುಟ್ಟಿತ್ತು. ಹೆಣ್ಣುಗಳಿಗೆ ಆತ್ಮಹತ್ಯೆ ಬಹಳ ಸುಲಭ ದಾರಿ ಏನು, ಆದರೆ ತನ್ನ ಪ್ರಭಾ ಅಂತಹ ದುರ್ಬಲ ಮನಸ್ಸಿನ ಹೆಣ್ಣಲ್ಲ, ಸ್ವಾಭಿಮಾನಿ, ಗಂಡನ ಹಂಗಿಲ್ಲದೆ ಬಾಳಬಲ್ಲೆ ಅನ್ನೋ ಸ್ವಾಭಿಮಾನಿ. ಚಿಲ್ಡ್ರನ್ಸ್ ಔಟ್ ಪೇಷಂಟ್ ವಿಭಾಗದಲ್ಲಿ ತನ್ನ ಡ್ಯೂಟಿ ಇದ್ದುದರಿಂದ ಜೊತೆ ಡಾಕ್ಟರ್ ರವಿಯೊಂದಿಗೆ ಹೆಜ್ಜೆ ಹಾಕಿದ. ಮಕ್ಕಳ ಅಳುವ ಚೀರುವ ಶಬ್ದದೊಂದಿಗೆ ತಾಯಿಯವರು ಸಮಾಧಾನ ಮಾತುಗಳೊಂದಿಗೆ ಅಕ್ಕಪಕ್ಕದವರೊಂದಿಗೆ ಮಾತನಾಡುವುದು ಕೇಳಿಸಿತು. ಇದು ಸಾಧಾರಣವಾದ ವಿಷಯವಾದುದರಿಂದ ಮುಗುಳ್ನಗುತ್ತಲೇ ಔಟ್ ಪೇಷಂಟ್ ಕೋಣೆಗೆ ಹೋದರು. ಪೇಷಂಟ್ಗಳು ಡಾಕ್ಟರ್ ಬಂದಿದ್ದರಿಂದ ಚುರುಕುಗೊಂಡರು. 10 ಪೇಷಂಟ್ಗಳನ್ನು ನೋಡುವಷ್ಟರಲ್ಲಿ ರವಿ ತಮಗೆ ಬೇಕಾದವರ ಮಗುವಿಗೆ ಬ್ಯಾಂಡೇಜ್ ಮಾಡಲು ಆ ಕೋಣೆಗೆ ಹೋದರು.